ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬೇಸಿಕ್ ಚೈನ್ ಸ್ಟಿಚ್ ಈಸಿಯಾಗಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಮೇಯ್ನಾಗಿ ಚೈನ್ ಸ್ಟಿಚ್ ಬೇಕು ನೋಡಿರಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ನಾವು ಏನೇ ಒಂದು ಮಾಡ್ಬೇಕಂದ್ರೆ ಚೈನ್ ಸ್ಟಿಚ್ ಇಲ್ಲ ಅಂದಿದ್ದು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾವು ಬೇಸಿಕ್ಕಾಗಿ ಕಲಿಬೇಕಾಗಿರೋದು ಚೈನ್ ಸ್ಟಿಚ್ ಒಂದೇ ನೋಡಿರಿ. ಕರೆಕ್ಟಾಗಿ ಅದೊಂದು ಕಲಿತ್ರೆ ಮಿಕ್ಕಿರೋದು ಎಲ್ಲವೂ ಈಸಿಯಾಗಿ ಹಾಕ್ಬೋದು. ಈವನ್ ಚೈನ್ ಸ್ಟಿಚ್ ಒಂದು ಕಲಿತ್ರೆ ಬೀಡ್ಸ್ ವರ್ಕು ಈ ಥರ ಚೈನ್ ಸ್ಟಿಚ್ ಪ್ರತಿಯೊಂದಕ್ಕೂ ನಾವು ಬಳಸಬೇಕಾಗಿರೋದು ಚೈನ್ ಸ್ಟಿಚ್. ಅದಕ್ಕೋಸ್ಕರ ಫಸ್ಟು ನೀವು ಪರ್ಫೆಕ್ಟಾಗಿ ಚೈನ್ ಸ್ಟಿಚ್ನ ಕಲೀರಿ. ನೀವು ಸ್ಟಾರ್ಟಿಂಗ್ ಕಲಿಯೋರು ಏನು ಮಾಡಿ, ಜರಿ ಥ್ರೆಡ್ಡಲ್ಲೇ ಕಲೀರಿ. ಸಿಲ್ಕ್ ಥ್ರೆಡ್ ಬಳಸೋಕೆ ಹೋಗಬೇಡಿ, ಯಾಕಂದರೆ ಕರೆಕ್ಟಾಗಿ ಬರೋಲ್ಲ. ಇದು ಪಕ್ಕ ಆದಮೇಲೆ ಸಿಲ್ಕ್ ಥ್ರೆಡ್ ಬಳಸಿ. ಫಸ್ಟು ಜರಿ ಥ್ರೆಡ್ಡಲ್ಲಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈ ಥರ ಲಾಕ್ ಮಾಡಿಕೊಂಡು ನೋಡಿರಿ, ಕ್ಲಾತ್ ಒಳಗಡೆ ನೀಡ್ಲ್ ಹಾಕಿ ಈ ಥರ ಥ್ರೆಡ್ನ ಎಳ್ಕೊಂಡು ಕೆಳಗಡೆ ಲಾಕ್ ಹಾಕಿದ್ರು ಮತ್ತು ಇಲ್ಲಿ ಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಯಾಕಂದರೆ ಅದು ಬಿಚ್ಕೊಂಡು ಇಲ್ಲಿ ಸ್ಟಿಫಾಗಿ ಕೂರುತ್ತೆ. ಅದಕ್ಕೋಸ್ಕರ ಮತ್ತು ಹಂಗೇ ಕಂಟಿನ್ಯೂ ಮಾಡಿ ನೋಡಿ. ಥ್ರೆಡ್ ನೀಡ್ಲನ್ನ ಕ್ಲಾತ್ ಒಳಗಡೆ ಹಾಕಿ ಥ್ರೆಡ್ನ ಹಾಕ್ಕೊಂಡು ಮೇಲಕ್ಕೆ ಕೇಳ್ಕೊತಾ ಇದ್ದೀನಿ ನೋಡಿ. ನೀಡ್ಲ್ ಹಾಕಿದ್ದೀನಿ, ಥ್ರೆಡ್ ಈ ಥರ ಕೊಂಡಿಗೆ ಹಾಕ್ಕೊಂಡು ಈಗ ಮೇಲೆ ಎಳ್ಕೊಬೇಕಾದ್ರೆ ಈ ತುದಿ ಇರುತ್ತಲ್ವ ಕೊಂಡಿ ಟೈಪ್, ಅದು ರಿವರ್ಸಲ್ಲಿ ಮೇಲಕ್ಕೆ ಬರ್ಬೇಕು ನೋಡಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನೀಡ್ಲ್ ಹಾಕ್ಬೇಕಾದ್ರೆ ತುದಿ ಈ ಕಡೆ ಇತ್ತು, ಈಗ ತಗೋಬೇಕಾದ್ರೆ ಈ ಕಡೆ ರಿವರ್ಸ್ ಮಾಡ್ತಾಯಿದ್ದೀನಿ ನೋಡಿ. ರಿವರ್ಸ್ ಮಾಡಿ ಮತ್ತೆ ಹಂಗೆ ಮುಂದಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಹಾಕ್ಬೋದು, ಎಷ್ಟು ಈಸಿಯಾಗೈತೆ ಅಂದರೆ ಅಷ್ಟು ಈಸಿಯಾಗಿ ಕಲಿಬೋದು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕಲಿಬೇಕಷ್ಟೆ ನೋಡಿ. ನೀಡ್ಲನ್ನ ಹಾಕಿ ಮತ್ತು ಥ್ರೆಡ್ನ ಮೇಲೆ ಎಳ್ಕೊಂಡು ಮತ್ತು ಮುಂದಕ್ಕೆ ಪಾಸ್ ಹಾಕ್ತಿದ್ದೀನಿ ನೋಡಿ. ಇದು ನೀಡ್ಲ್ ತುದಿ ಇರುತ್ತಲ್ವ, ಈ ತುದಿ ಹಾಕ್ಬೇಕಾದ್ರೆ ಹಿಂಗಿರುತ್ತೆ, ಎಳಿಬೇಕಾದ್ರೆ ಸ್ವಲ್ಪ ಹಿಂಗೆ ರಿವರ್ಸಾಗಿ ಎಳಿಬೇಕು. ಹಿಂಗೆ ಹಾಕಿದ್ದು ಹಿಂಗೆ ಎಳೆದ್ರೆ ಹಿಂಗೆ ಸಿಕ್ಕಾಕೊಳ್ಳುತ್ತೆ ನೋಡಿ. ಹಿಂಗೆ ಸಿಕ್ಕಾಕ್ಬಾರ್ದು ಅಂದರೆ ಇದನ್ನು ಸ್ವಲ್ಪ ಹಿಂಗೆ ಟರ್ನ್ ಮಾಡಿ ಹಿಂಗೆ ಎಳ್ಕೊಬೇಕು. ಹಾಕ್ಬೇಕಾದ್ರೆ ಹಿಂಗಿರುತ್ತೆ, ಎಳಿಬೇಕಾದ್ರೆ ಒಂದು ಸ್ವಲ್ಪ ರಿವರ್ಸ್ ಮಾಡಿ ಎಳಿಬೇಕು. ಹಿಂಗೆ ಹಾಕಿದ್ದು ಹಿಂಗೆ ಎಳೆದ್ರೆ ಈ ಥರ ಸಿಕ್ಕಾಕೊಳ್ಳುತ್ತೆ ನೋಡಿ. ಅರ್ಥ ಆಗ್ತಿದೆಯಾ? ಈ ಥರ ಸಿಕ್ಕಾಕಬಾರ್ದು ಅಂದರೆ ಈ ನೀಡನ್ನ ಸ್ವಲ್ಪ ಟರ್ನ್ ಮಾಡಿ ಈ ಥರ ಎಳ್ಕೊಬೇಕು, ಸ್ವಲ್ಪ ಟರ್ನ್ ಮಾಡಿ ಈ ಥರ ರಿವರ್ಸಾಗಿ ಎಳ್ಕೊಬೇಕು ನೋಡಿರಿ. ಈಗ ಹಾಕ್ಬೇಕಾದ್ರೆ ಕೊಂಡಿ ಈ ಕಡೆ ಇತ್ತಲ್ವ, ಈಗ ಥ್ರೆಡ್ನ ಹಾಕ್ಕೊಂಡು ಮೇಲೆ ಎಳಿಬೇಕಾದ್ರೆ ನೋಡಿ ಸ್ವಲ್ಪ ರಿವರ್ಸ್ ಮಾಡಿದ್ದೀನಿ ನೋಡಿರಿ. ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ನೋಡಿರಿ ಎಷ್ಟು ಸಿಂಪಲ್ಲಾಗಿ ಅಂದರೆ ಅಷ್ಟು ನೀಟಾಗಿ ಬರ್ತದೆ ನೋಡಿರಿ. ಆಲ್ಮೋಸ್ಟ್ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ನಿಂತಿರೋದೆ ಚೈನ್ ಸ್ಟಿಚ್ಚಲ್ಲಿ. ಬೇರೆವೆಲ್ಲ ಈಸಿಯಾಗಿ ಕಲಿಬೋದು, ಬಟ್ ಈ ಚೈನ್ ಸ್ಟಿಚ್ ಒಂದು ಪಕ್ಕ ಕಲ್ತ್ಬಿಟ್ರೆ ಈಸಿಯಾಗಿ ಕಲಿಬೋದು ನೋಡಿರಿ. ನೋಡಿರಿ ಥ್ರೆಡ್ ಹಾಕೋಬೇಕಾದ್ರೆ ಹಿಂಗೆ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ. ಟರ್ನ್ ಮಾಡಿ ಮೇಲೆ ಕಳ್ಕೊಂಡು ಹಿಂಗೆ ಮುಂದಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ನೀಡ್ಲನ್ನ ಹಾಕಿ ಥ್ರೆಡ್ ಹಾಕ್ಕೊಂಡು ರಿವರ್ಸ್ ಮಾಡ್ತಾಯಿದ್ದೀನಿ ನೋಡಿ. ರಿವರ್ಸ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ನೀಡ್ಲ್ ಹಾಕಿದೆ, ಥ್ರೆಡ್ನ ರಿವರ್ಸ್ ಮಾಡಿ ಎಳ್ಕೊಂಡು ಮತ್ತೆ ಮುಂದಕ್ಕೆ ಹಾಗೆ ಹೋಗ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಈಸಿ ಅಂದರೆ ಈಸಿಯಾಗಿ ಕಲಿಬೋದು ನೋಡಿ. ನೋಡಿರಿ ಈಗ ಎಂಡ್ಲಕ್ಕೆ ಯಾವ ಥರ ಹಾಕೋದಂತ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಈ ಥರ ಥ್ರೆಡ್ನ ಎಳ್ಕೊಳ್ಳೋದು ಹಿಂಗೆ ಈ ಥರ ಎಳ್ಕೊಂಡು ಇದ್ರ ಒಳಗಡೆಯಿಂದನೇ ಇನ್ನೊಂದು ಸಲ ಥ್ರೆಡ್ನ ಮೇಲಕ್ಕೆ ಎಳ್ಕೊಂಡು ಈ ಎಳ್ಕೊಂಡಿರ್ತೀವಲ್ಲ ಇದ್ರ ಒಳಗಡೆಯಿಂದ ಫಸ್ಟ್ನೇದನ್ನು ಈ ಥರ ಇಟ್ಕೊಂಡ್ರೆ ಅದು ಫಸ್ಟ್ನೇದ್ರ ಮೇಲೆ ಸೆಕೆಂಡ್ ಒನ್ ಹೋಗಿ ಹಿಂಗೆ ಲಾಕ್ ಆಗುತ್ತೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ನೋಡಿರಿ. ಇಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಕಲ್ತ್ಕೋಬೋದು ನೋಡಿರಿ. ಈ ಚೈನ್ ಸ್ಟಿಚ್ ನಾನು ಹಾಕಿರೋದು ನಿಮ್ಗೆ ಏನಾದರೂ ಅರ್ಥ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಕಾಮೆಂಟ್ ಮಾಡಿ, ನಾನು ಮತ್ತೆ ಇನ್ನೊಂದು ಸಲ ಡೀಟೇಲಾಗಿ ತೋರಿಸ್ತೀನಿ ಇದರಲ್ಲೂ ಇನ್ನೂ ಅರ್ಥ ಆಗಿಲ್ಲ ಅಂದರೆ. ಧನ್ಯವಾದಗಳು.